ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ನಂದಿನಿ ಅಮ್ಮವ್ರ ಜಾತಕದ ಪ್ರಕಾರ ಗ್ರಹಗತಿಗಳು ಯಾವುದು ಸರಿ ಹೋಗ್ತಿಲ್ವೇ? ಇದರಲ್ಲಿ ಅವ್ರಿಗೆ ಕಂಟಕ ಇದೆ ಅಂತ ಸೂಚಿಸ್ತಿದೆ. ಈ ವಿಷಯನ ಆದಷ್ಟು ಬೇಗ ಅವ್ರಿಗೆ ಹೇಳಬೇಕು. ಆದರೆ ಏನು ಮಾಡಲಿ? ಅವ್ರು ಎಲ್ಲಿದ್ದಾರೋ ಏನೋ, ಎಲ್ಲೇ ಇದ್ದರೂ ಅವ್ರನ್ನ ಕಾಪಾಡಲೇಬೇಕು. ಇಲ್ಲ ಇಲ್ಲ, ಇಂಥ ಸಮಯದಲ್ಲಿ ನಂದಿನಮ್ಮರೊಬ್ಬರೇ ಇದ್ದರೆ ಅವ್ರ ಕ್ಷೇಮ ಅಲ್ಲ. ಹೇಗಾದರೂ ಮಾಡಿ ಅವ್ರನ್ನ ಹುಡುಕ್ಬೇಕು. ಏನು ಮಾಡಲಿ? ಏನು ತೋಚ್ತಾ ಇಲ್ವಲ್ಲ ದೇವ್ರೇ. ನಂದಿನಮ್ಮವರು ಫೋನ್ ಮಾಡ್ತಾ ಇದ್ದಾರೆ. ಅಯ್ಯೋ ಅಮ್ಮೋರೆ, ಹೇಗಿದ್ದೀರಿ? ಎಲ್ಲಿದ್ದೀರಿ ನೀವು? ಪದ್ದು ಗಾಬರಿ ಆಗ್ಬೇಡ. ನಾನು ನಿಮ್ಗೆ ಯಾರಿಗೂ ಹೇಳ್ದೆ ಅಲ್ಲಿಂದ ಹೊರಟು ಬರಬೇಕಾಯ್ತು. ಅದಕ್ಕೆ ಮೊದಲು ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡ. ಅಯ್ಯಯ್ಯೋ, ಎಲ್ಲಾದರೂ ಉಂಟಾ? ನೀವೇನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ನಿಮ್ಮನ್ನು ಯಾವತ್ತೂ ನಾನು ತಪ್ಪಾಗಿ ತಿಳ್ಕೊಳ್ಳಲ್ಲ. ಆದರೆ ಕಾರಣ ಏನು ಅಂತ ನಮಗೂ ಗೊತ್ತಾಗಿದ್ದಿದ್ರೆ ಸಮಾಧಾನ ಇರ್ತಿತ್ತು. ಅದು ಬಿಡಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ರೆ ತಾನೆ? ನಾನು ಚೆನ್ನಾಗಿದ್ದೀನಿ ಪದ್ದು. ನೀನು ಹೇಳಿದ್ದು ನಿಜ. ನಾನು ಅಲ್ಲಿ ಯಾರಿಗೂ ಹೇಳ್ದೆ ಬಂದಿರೋದಕ್ಕೆ ಒಂದು ಕಾರಣ ಇದೆ. ಆ ಕಾಂತಮ್ಮನ ಗಂಡ ವಿಜಯಾಂಬಿಕಾ ಜೊತೆ ಶಾಮೀಲಾಗಿದ್ದಾನೆ. ನಾನು ನಿಮ್ಮ ಮನೇಲಿರೋ ವಿಚಾರನ ಅವಳಿಗೆ ಹೇಳಿದ್ದಾನೆ. ವಿಜಯಾಂಬಿಕಾ ನೇರವಾಗಿ ಅಲ್ಲಿಗೆ ಬರ್ತಾ ಇದ್ಲು. ಹೌದು ಅಮ್ಮರೇ, ನೀವು ಹೇಳೋದು ಸರಿಯಾಗಿದೆ. ವಿಜಯಾಂಬಿಕಾ ಬಂದಿದ್ಲು. ಗೊತ್ತು ಪದ್ದು. ಇದೇ ಕಾರಣಕ್ಕೆ ನಾನು ನಿಮ್ಗೆ ಯಾರಿಗೂ ತಿಳಿಸ್ದೆ ಅಲ್ಲಿಂದ ಹೊರಟು ಬರಬೇಕಾಯ್ತು. ನೋಡು, ನೀನು ಏನು ಚಿಂತೆ ಮಾಡಬೇಡ. ನಾನು ಮತ್ತೆ ಚೋಟು ಈಗ ಒಂದು ಕ್ಷೇಮವಾಗಿರೋ ಜಾಗದಲ್ಲಿದ್ದೀವಿ. ಹೌದು ಅಮ್ಮೋರೆ, ಈಗ ನೀವೆಲ್ಲಿದ್ದೀರ ಹೇಳಿ? ನೀವೆಲ್ಲಿದ್ದೀರ ಅಂತ ಗೊತ್ತಾಗದೆ ನಾನು ಸುಬ್ಬು ಪರದಾಡ್ಬಿಟ್ವಿ. ನಮಗಂತೂ ಸಮಾಧಾನನೇ ಆಗ್ತಿಲ್ಲ. ನೀವೆಲ್ಲಿದ್ದೀರ ಅಂತ ಹೇಳಿದ್ರೆ ಈಗಲೇ ನಾವು ಬರ್ತೀವಿ. ಬೇಡ ಪದ್ದು, ನಾನು ಎಲ್ಲಿದ್ದೀನಿ ಅನ್ನೋ ವಿಚಾರ ಸುಬ್ಬುಗೆ ಗೊತ್ತಾಗೋದು ಬೇಡ. ಪಾಪ, ನನ್ನ ಸಮಸ್ಯೆನ ಅವನ ತಲೆ ಮೇಲೆ ಹೊತ್ಕೊಂಡು ಅಲ್ದಾಡ್ತಾನೆ. ಅವನೀಗ ನಮ್ಮ ಶ್ರಾವಣಿ ಜೊತೆ ನೆಮ್ಮದಿಯಾಗಿರಲಿ. ನಾನು ಎಲ್ಲಿದ್ದೀನಿ ಅನ್ನೋ ವಿಚಾರನ ನಾನು ನಿನಗೆ ಮಾತ್ರ ತಿಳಿಸ್ತೀನಿ. ಅವನಿಗೆ ಹೇಳಬೇಡ. ಸರಿ ಅಮ್ಮೋರೆ, ಹಾಗೇ ಆಗಲಿ. ನೀವೆಲ್ಲಿದ್ದೀರಂತ ಹೇಳಿದ್ರೆ ಈಗಲೇ ನಾನು ಬರ್ತೀನಿ. ಪದು, ರಾಮಾಪುರದಿಂದ ಬಲಭಾಗಕ್ಕೆ ಒಂದು 6 ಕಿಲೋಮೀಟರ್ ಮುಂದಕ್ಕೆ ಬಂದರೆ ಕೆಂಚೇನಹಳ್ಳಿ ಅಂತ ಊರಿದೆ. ಅಲ್ಲಿಂದ ಹಲೋ 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 ಪದು ಪದು ಕೇಳಿಸ್ತಿದ್ಯಾ? ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ವಿಶೇಷು ಸಿಗ್ನಲ್ಲೇ ಹೊಟ್ಟೋಯ್ತಲ್ಲ. ಛೇ, ನಾನು ಎಲ್ಲಿದ್ದೀನಿ ಅನ್ನೋ ವಿಚಾರ ಪದ್ದುಗೆ ಹೇಳೋದಕ್ಕೆ ಆಗಲಿಲ್ಲ. ಏನು ಮಾಡಲಿ ಈಗ? ದೇವ್ರೆ, ಅಮ್ಮವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ಲಿಲ್ವಲ್ಲ. ಪರವಾಗಿಲ್ಲ, ಕೆಂಚಿನಹಳ್ಳಿ ಅಂತ ಹೇಳಿದ್ರಲ್ಲ, ಮೊದಲು ಅಲ್ಲಿಗೆ ಹೋಗ್ತೀನಿ.